ಆ, ಪ್ರಿಯ ನಾಗರಿಕ ಬಂಧುಗಳೇ, ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದಲ್ಲಿ ಒಂದು ಆತಂಕದ ವಾತಾವರಣವನ್ನು ನಿರ್ಮಾಣ ಮಾಡಿದೆ. ಆ ಕಾಯ್ದೆಯಲ್ಲಿರುವ ಅನೇಕ ಅಸಂವಿಧಾನಿಕ ಅಂಶಗಳೇನಿವೆ, ಅದರ ಮೂಲಕ ನಮ್ಮ ಪ್ರಭುತ್ವವು ಅಲ್ಪಸಂಖ್ಯಾತ ಸಮುದಾಯದ ಮೂಲಭೂತ ಹಕ್ಕುಗಳಾದ ಸಂವಿಧಾನದ 25, 26 ಮತ್ತು 27ನೇ ವಿಧಿ ಏನು ಮೂಲಭೂತ ಹಕ್ಕುಗಳನ್ನಾಗಿ ನೀಡಿದೆ, ಅದನ್ನು ಕಿತ್ತುಕೊಳ್ಳುವ ಮತ್ತು ತಮ್ಮ ಧಾರ್ಮಿಕ ಆಚರಣೆಯಲ್ಲಿ ಬಹುಸಂಖ್ಯಾತರ ಅಧಿಕಾರದ ಮಧ್ಯಪ್ರವೇಶವನ್ನು, ಸರ್ಕಾರದ ಮಧ್ಯಪ್ರವೇಶವನ್ನು ಸ್ಥಾಪಿಸುವ ಒಂದು ನಡೆಯಾಗಿ ಮುಸ್ಲಿಂ ಸಮುದಾಯಕ್ಕೆ ಕಾಣ್ತಾ ಇದೆ. ಮತ್ತು ಈ 2025ರ ತಿದ್ದುಪಡಿ ಕಾಯ್ದೆಯಲ್ಲಿರುವ ಅನೇಕ ಅಂಶಗಳು ಇದನ್ನೇ ಸೂಚಿಸ್ತಾ ಇವೆ. ವಕ್ಫ್ ಬೈ ಯೂಸರ್ನ ಕಿತ್ತು ಹಾಕೋದಿರ್ಬೋದು, ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಮೇತರರೇ ಬಹುಸಂಖ್ಯಾತರಾಗಿರೋಗೆ ನೋಡ್ಕೊಳ್ಬೋದು, ಸರ್ಕಾರ ಮತ್ತು ವಕ್ಫ್ ಆಸ್ತಿಯ ವಿವಾದದಲ್ಲಿ ಸರ್ಕಾರವೇ ನಿರ್ಣಯ ಮಾಡುವಂತಹ ಒಂದು ಅಧಿಕಾರ, ಮತ್ತು ಪಕ್ಷಪಾತಿ ಅಧಿಕಾರವನ್ನು ಸರ್ಕಾರಕ್ಕೆ ಕೊಟ್ಟಿರೋದು ನೋಡ್ಬೋದು. ಮತ್ತು ಆ ದಾಖಲೀಕರಣದನ್ನು ಶೀಘ್ರವಾಗಿ 6 ತಿಂಗಳಲ್ಲಿ ಮಾಡಬೇಕು ಅನ್ನೋ ಒಂದು ನೋಡ್ಬೋದು. ಈ ಮೂಲಕ ಈ ಎಲ್ಲ ಅಂಶಗಳು, ವಕ್ಫ್ ಕಾಯ್ದೆಯಲ್ಲಿ ವಿವಾದಾತ್ಮಕವಾದ ಈ ಎಲ್ಲ ಅಂಶಗಳು ಒಂದನ್ನು ಸೂಚಿಸ್ತವೆ. ಏನು ಸಂವಿಧಾನದ 26ನೇ ವಿಧಿ ಏನು ಹೇಳ್ತದೆ, ಮುಸ್ಲಿಮರ ಧಾರ್ಮಿಕ ಸಂಸ್ಥೆಗಳನ್ನು, ಅವರ ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಿಸಿದ ಸಂಸ್ಥೆಗಳನ್ನು ಮುಸ್ಲಿಂ ಸಮುದಾಯವೇ ಸ್ವಾಯತ್ತ ರೀತಿಯಲ್ಲಿ ನಿರ್ವಹಿಸಿಕೊಂಡು ಹೋಗುವ ಮೂಲಭೂತವಾದ ಹಕ್ಕನ್ನು ಪ್ರಭುತ್ವ ನೀಡ್ತದೆ ಅದನ್ನು ನೇರವಾಗಿ ಪ್ರಶ್ನಿಸುವಂತಹ ಮತ್ತು ಅದನ್ನು ನಿಸ್ತೇಜಗೊಳಿಸುವಂತಹ ಅಂಶಗಳನ್ನೇ ಬಹುವಾಗಿ ಈ ಕಾಯ್ದೆಯಲ್ಲಿ ತರಲಾಗಿದೆ. ಹಾಗಾಗಿ ಈ ಕಾಯ್ದೆ ತನ್ನ ಅಸ್ತಿತ್ವದ ಕುರಿತ ಒಂದು ಸವಾಲಾಗಿ ಮುಸ್ಲಿಂ ಸಮುದಾಯಕ್ಕೆ ಕಂಡರೆ ಅದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಈ ಸಮಯದಲ್ಲಿ ಮುಸ್ಲಿಂ ಸಮುದಾಯ ಬಹಳ ದೊಡ್ಡ ರೀತಿಯಲ್ಲಿ ಈ ಕಾಯ್ದೆಯ ವಿರುದ್ಧ ಪ್ರತಿಭಟನೆಗಳನ್ನು ಮಾಡ್ತಾಯಿದೆ, ಹೋರಾಟಗಳನ್ನು ಮಾಡ್ತಾಯಿದೆ. ಅದು ನೈಜವಾದ್ದೇ ಮತ್ತು ನ್ಯಾಯಿಕವಾದ್ದೇ. ಆದರೆ ಉಳಿದ ಹಾಗೆ ಏನು ನಾವು ನಾಗರಿಕರಿದ್ದೇವೆ, ಮುಸ್ಲಿಮೇತರ ನಾಗರಿಕರಿದ್ದೇವೆ, ಇದನ್ನು ಬರೀ ಮುಸ್ಲಿಮರಿಗೆ ಸಂಬಂಧಿಸಿದ ಒಂದು ವಿಷಯ ಅಂತ ಕುತುಕೊಳ್ಳುವ ತಪ್ಪನ್ನು ಮಾಡಬಾರ್ದು. ಯಾಕೆಂದರೆ ಇದು ಸಂವಿಧಾನಾತ್ಮಕವಾದ ನೀಡಿದ ಹಕ್ಕುಗಳನ್ನು ಉಲ್ಲಂಘನೆ ಮಾಡ್ತಿರುವಂಥ ಅಥವಾ ಅದನ್ನು ನಿಸ್ತೇಜಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಿರುವಂಥ ಒಂದು ಒಕ್ಕೂಟ ಸರ್ಕಾರದ ನಡೆಯಾಗಿದೆ. ಇದು ಸಾಧ್ಯವಾಗುವುದಾದರೆ ಮೊದಲಾಗಿ ಸಂವಿಧಾನದ ಮೂಲಭೂತ ನ್ಯಾಯವನ್ನು ಯಾವೇ ಪ್ರಜೆಗಳಿಗೆ ಸಂಬಂಧಿಸಿರಲಿ ಅದರ ಉಲ್ಲಂಘನೆ ಆಗ್ತಿದೆ ಅಂತಂದರೆ ಅದನ್ನು ವಿರೋಧಿಸೋದು ಮತ್ತು ಸಂವಿಧಾನದ ನ್ಯಾಯಿಕತೆಯನ್ನು, ಪಾವಿತ್ರ್ಯತೆಯನ್ನು ಕಾಪಾಡೋದು ಎಲ್ಲ ನಾಗರಿಕರ ರಕ್ಷಣೆಯಾಗಿರುತ್ತೆ, ಎಲ್ಲ ಪ್ರಜೆಗಳ ರಕ್ಷಣೆಯಾಗಿರುತ್ತೆ. ಹಾಗಾಗಿ ಈ ಕಾಯ್ದೆಯ ಈ ವಿವಾದಾತ್ಮಕ ಪ್ರಶ್ನಾರ್ಹ ಅಂಶಗಳು ಮತ್ತು ಸಂವಿಧಾನದ ವಿಧಿಗಳನ್ನು ನಿಸ್ತೇಜಗೊಳಿಸುವ ಅಂಶಗಳೇನಿದೆ ಅದು ನಮಗೆಲ್ಲರಿಗೂ ಸಂಬಂಧಿಸಿದ್ದಾಗಿದೆ. ಆ ಮೂಲಕ ನಾವು ಇದನ್ನು ಪ್ರತಿಭಟಿಸಬೇಕಾಗಿದೆ ಮತ್ತು ಈ ಕಾಯ್ದೆಯನ್ನು ಹಿಂಪಡೆದು ಸಂವಿಧಾನಕ್ಕೆ ನ್ಯಾಯವನ್ನು ಒದಗಿಸುವಂಥ ಕಾಯ್ದೆಯನ್ನು ಮರುರೂಪಿಸಲಿಕ್ಕೆ ನಾವು ಒತ್ತಾಯಿಸಬೇಕಾಗಿದೆ. ಮುಸ್ಲಿಮರು ಇರಲಿ ಬಿಡಲಿ, ನಾಗರಿಕರಾಗಿ ನಾವು ಈ ಕೆಲಸವನ್ನು ಮಾಡಬೇಕಾಗಿದೆ. ಈಗ ಮುಸ್ಲಿಂ ಸಮುದಾಯ ದೊಡ್ಡ ರೀತಿಯಲ್ಲಿ ಪ್ರತಿಭಟನೆಗೆ ಹೋಗ್ತಾ ಇರೋದ್ರಿಂದ ಈ ರೀತಿ ನ್ಯಾಯಿಕ ಸಂವಿಧಾನಿಕ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರುವ ಮತ್ತು ಅದರ ಉಳಿವಿಗಾಗಿ ಶ್ರಮಿಸುತ್ತಿರುವ ನಾವೆಲ್ಲರೂ ಆ ಹೋರಾಟವನ್ನು ಬೆಂಬಲಿಸಬೇಕಾಗಿದೆ. ಮತ್ತು ಆ ಹೋರಾಟದಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಮುಸ್ಲಿಂ ಸಮುದಾಯದ ಜೊತೆಗೆ ನಿಂತು ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕಾಗಿದೆ. ಯಾಕೆಂದರೆ ಈ ಉದ್ದೇಶ ಸಫಲ ಆದರೆ ಈ ರೀತಿಯ ಕಾನೂನುಗಳ ಮೂಲಕ ಸಂವಿಧಾನದ ಮೂಲಭೂತ ಹಕ್ಕುಗಳ ವಿಧಿಗಳನ್ನು ನಿಸ್ತೇಜಗೊಳಿಸುವ ಒಂದು ನಡೆಯನ್ನು ಈಗ ದುರ್ಬಲವಾದ ಅಲ್ಪಸಂಖ್ಯಾತ ಸಮುದಾಯದ ಮೇಲೆ ಪ್ರಯೋಗಿಸಿ ಯಶಸ್ವಿಯಾದರೆ ಅದನ್ನು ನಂತರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳ ಮೇಲೆ, ಮಹಿಳೆಯರ ಮೇಲೆ, ದಮನಿತ ವರ್ಗಗಳ ಮೇಲೆ, ನಿಧಾನಕ್ಕೆ ಎಲ್ಲ ದುರ್ಬಲ, ದಮನಿತ, ಅಂಚಿಗೆ ತಳ್ಳಲ್ಪಟ್ಟ ವರ್ಗಗಳಿಗೆ ಕೊಡಮಾಡಿದ ನ್ಯಾಯ ಹಕ್ಕುಗಳೇನಿವೆ ಅದನ್ನು ನಿಸ್ತೇಜಗೊಳಿಸುವ ಕಾರ್ಯಕ್ಕೆ ಒಂದು ಮಾದರಿಯಾಗಲಿದೆ. ಮತ್ತು ಅದು ಪ್ರಾರಂಭವಾದರೆ ನಮ್ಮ ಸಂವಿಧಾನದ ಆಳ್ವಿಕೆ, ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಅಪಾಯ ಬರಲಿದೆ ಅನ್ನೋದನ್ನು ಮನಗಂಡು ಸಂವಿಧಾನವನ್ನು ಉಳಿಸಿಕೊಳ್ಳುವ ಸಲುವಾಗಿ ಸಂವಿಧಾನದ ಕೆಲವು ವಿಧಗಳನ್ನು ನಿಸ್ತೇಜಗೊಳಿಸಲಿಕ್ಕೆ ಹೊರಟಿರುವ ಈ ಕಾಯ್ದೆಯ ವಿರುದ್ಧ ಏನು ನಮ್ಮ ಮುಸ್ಲಿಂ ಸಮುದಾಯ ಏನು ಮುಂದೆಜ್ಜೆ ಇಟ್ಟಿದೆ, ಅವರಿಗೆ ಹೆಗಲು ಕೊಟ್ಟು ನಾವು ಆ ಹೋರಾಟದಲ್ಲಿ ಸೇರಬೇಕು. ಮತ್ತು
ಈ ಕಾಯ್ದೆಯನ್ನು ಹಿಂಪಡೆದು ಒಂದು ನ್ಯಾಯಿಕವಾದ ವಕ್ಫ್ ಆಸ್ತಿ ನಿರ್ವಹಣೆಯ ಕಾಯ್ದೆಯನ್ನು ತರಬೇಕು ಅನ್ನೋ ಒಂದು ನಿರ್ಣಯವನ್ನು ನಾವು ಮಾಡಬೇಕಾಗಿದೆ. ಹಾಗಾಗಿ ಮುಂಬರಲಿರುವ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನಡೆಯುವ ಈ ದೊಡ್ಡ ಹೋರಾಟದಲ್ಲಿ ಸಂವಿಧಾನ ಪ್ರಜಾಪ್ರಭುತ್ವಕ್ಕೆ ಬದ್ಧರಾಗಿರುವ ಮತ್ತು ಈ ಸಂವಿಧಾನವನ್ನು ಉಲ್ಲಂಘಿಸಿ ಬಹುಸಂಖ್ಯಾತ ಫ್ಯಾಸಿಸ್ಟ್ ಅಧಿಕಾರವನ್ನು ತರಲಿಕ್ಕೆ ಬಯಸುವ ಜನರ ನಡೆಗಳನ್ನು ತಡೆ ಹಿಡಿಲಿಕ್ಕಾಗಿ ನಾವೆಲ್ಲ ಒಗ್ಗೂಡಬೇಕು. ದಯವಿಟ್ಟು ಈ ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ನೀಡಬೇಕು. ಆ ಮೂಲಕ ನಮ್ಮ ಸಂವಿಧಾನವನ್ನು ಮೂಲಭೂತವಾಗಿ ರಕ್ಷಣೆ ಮಾಡಿಕೊಳ್ಬೇಕು. ಆ ಮೂಲಕ ನಮ್ಮ ಸಹ ಪ್ರಜೆಗಳಾದ ಅಲ್ಪಸಂಖ್ಯಾತರಲ್ಲಿ ಸಹಬಾಳ್ವೆ ಮತ್ತು ಭದ್ರತೆಯ ಒಂದು ಮನೋಭಾವವನ್ನು ರೂಢಿಸುವ ಕೆಲಸಕ್ಕೆ ನಾವು ಮುಂದೆ ಹೆಜ್ಜೆ ಇಡಬೇಕು ಅನ್ನೋ ಒಂದು ಅಭಿಲಾಷೆಯಲ್ಲಿ ಸಹಬಾಳ್ವೆಯ ಪರವಾಗಿ ತಾವೆಲ್ಲರೂ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ.